ಇರಾನ್ ಮತ್ತು ಇಸ್ರೇಲ್ನ ಯುದ್ಧ ಏನು ನಡೀತಾ ಇದೆ, ಆ ಯುದ್ಧದ ತೀವ್ರತೆ ಕ್ಷಣಕ್ಕೂ ಕೂಡ ಅದು ಹೆಚ್ಚಾಗ್ತಾ ಇದೆ. ಜೊತೆಗೆ ಪ್ರಪಂಚದ ವಿಶ್ವದ ಬೇರೆ ಬೇರೆ ದೇಶಗಳು ಕೂಡ ಇದರ ಹೊಡೆತವನ್ನು ತಿಂತಾ ಇದೆ. ಜೊತೆಗೆ ಭಾರತಕ್ಕೂ ಕೂಡ ಆರ್ಥಿಕವಾಗಿ ಹಲವು ಬಗೆಗಳಲ್ಲಿ ಹಿನ್ನಡೆ ಆಗ್ತಾ ಇದೆ ಅನ್ನುವಂಥದ್ದು. ಮತ್ತು ಮುಂದಿನ ದಿನಗಳಲ್ಲಿ ಅಂದರೆ ಯುದ್ಧ ಇದೇ ರೀತಿಯಾಗಿ ಕಂಟಿನ್ಯೂ ಆದರೆ ಬೇರೆ ಬೇರೆ ರೀತಿಯಾಗಿ ಹೊಡೆತ ಭಾರತಕ್ಕೂ ಕೂಡ ಆಗುತ್ತೆ ಅನ್ನುವಂಥದ್ದು. ಇದೆಲ್ಲದಕ್ಕೂ ಕೂಡ ಸಂಬಂಧಪಟ್ಟಂತೆ ಅಂದರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕವಾಗಿ ಏನೆಲ್ಲ ಹೊಡೆತಗಳು ಭಾರತ ಎದುರಿಸುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸರ್ ಕೇಶವ ಅವರಿದ್ದಾರೆ. ಅಂದರೆ ಇವರು ಹಿರಿಯ ಪ್ರಾಧ್ಯಾಪಕರು, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತ. ಸರ್ ನಮಸ್ಕಾರ. ಯುದ್ಧದ ತೀವ್ರತೆ ಜಾಸ್ತಿ ಆಗ್ತಿದೆ ಸರ್. ಇದು ಯಾವ ಮಟ್ಟಕ್ಕೆ ಭಾರತಕ್ಕೆ ಆರ್ಥಿಕವಾಗಿ ಹಿನ್ನಡೆಯನ್ನು ತರುತ್ತೆ, ಹೊಡೆತ ಕೊಡುತ್ತೆ ಸರ್? ಇದು ಎರಡು ವಿಚಾರವನ್ನು ನಾವು ಗಮನಿಸಬೇಕಿಲ್ಲಿ. ಮೊದಲನೇದು ಏನು ಅಂತಂದರೆ, ಭಾರತ ತಾನು ಉಪಯೋಗಿಸುವಂಥ ಕಚ್ಚಾ ಸರಕೇನಿದೆ, ಕಚ್ಚಾ ತೈಲ ಏನಿದೆ, ಅದರಲ್ಲಿ 80% ನಾವು ಬೇರೆ ದೇಶಗಳನ್ನು ಆಶ್ರಯಿಸಿದ್ದೇವೆ. ಸೊ ಎಲ್ಲವನ್ನ ಬೇರೆ ದೇಶಗಳಿಂದ ಆಶ್ರಯಿಸಿರೋದ್ರಿಂದ, ಅದರಲ್ಲಿ ಈ ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸನ್ನು 80% ನಾವು ಆಶ್ರಯಿಸಿರೋದ್ರಿಂದ ಸಹಜವಾಗಿ ಈ ಯುದ್ಧ ಭಾರತದ ಮೇಲೆ ಪರಿಣಾಮ ಬೀರುತ್ತೆ. ಈಗ ನೋಡಿ, ಒಂದು ಪ್ರಮುಖವಾಗಿ ಏನು, ನೀವು ಬರೀ ನಾವು ಇರಾನ್ ಮತ್ತು ಇಸ್ರೇಲ್ ಮೇಲೆ ನಮ್ಮದು ವ್ಯಾಪಾರ ವಹಿವಾಟು ಕೂಡ ಹೊಡೆತ ಬೀಳುತ್ತೆ. ಆದರೆ ಅದು ನನಗೆ ತುಂಬ ಪ್ರಮುಖ ಅನಿಸಲ್ಲ. ಯಾಕೆಂದರೆ ಎರಡರ ಜೊತೆಗೂ ನಾವು ಟ್ರೇಡ್ ಸರ್ಪ್ಲಸ್ ಇತ್ತು. ಈಗ ಇರಾನ್ ಜೊತೆಗೆ ನಾವು 1.25 ಬಿಲಿಯನ್ ಅಷ್ಟು ಟ್ರೇಡ್ ಮಾಡ್ತಾಯಿದ್ದೀವಿ. ಇಸ್ರೇಲ್ ಜೊತೆ 2.25 ಬಿಲಿಯನ್ ಅಷ್ಟು ಟ್ರೇಡ್ ನಮ್ಮದಿದೆ. ಆದರೆ ಇದಕ್ಕಿಂತ ಮೇಯ್ನ್ ಏನು ಅಂತಂದರೆ, ಈ 80% ನಾವೇನು ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸ್ ಬೇರೆ ದೇಶಗಳಿಂದ ತರಿಸ್ಕೋತಿದ್ದೀವಿ, ಅದೆಲ್ಲವೂ ಬರುವಂಥದ್ದು ಈ ಹರ್ಮುಜ್ ಜಲಸಂಧಿಯ ಮೂಲಕ ಬರ್ತಾ ಇದೆ. ಸೊ ನಮಗೆ ಆಲ್ಮೋಸ್ಟ್ 80% ಯಾವಾಗ ಅದರಿಂದ ಬರ್ತಾ ಇದೆ. ಈಗ ಇರಾನ್ ಏನು ಹೇಳ್ತಾ ಇದೆ ಅಂದರೆ, ನಾವು ಇದನ್ನು ಕ್ಲೋಸ್ ಮಾಡ್ತೀವಿ ಅಂತ. ಇದು ತುಂಬ ಈ ಜಲಸಂಧಿ ವೆರಿ ನ್ಯಾರೋ ಸ್ಟ್ರೆಚ್ ಇದೆ. ನಿಮಗೆ ಕೆಲವು ಕಡೆ ಕೇವಲ 31 ಮೈಲಿ ದೂರದಲ್ಲಿದೆ. ಅಂದರೆ ಇದು ನಾರ್ತಲ್ಲಿ ಇರಾನ್ನ ಕನೆಕ್ಟ್ ಮಾಡುತ್ತೆ, ಒಂದು ಕಡೆಗೆ ಅರಬ್ನ ಕನೆಕ್ಟ್ ಮಾಡುತ್ತೆ. ಸೊ ಯಾವಾಗ ಇರಾನ್ಗೆ ಪ್ರೆಷರ್ ತಡ್ಕೊಳ್ಳೋಕ್ಕಾಗಲ್ಲ, ಖಂಡಿತ ಅದು ಇದನ್ನು ಇನ್ನಷ್ಟು ದೊಡ್ಡದು ಮಾಡಬೇಕು ಅಂತಂದರೆ ಅಲ್ಲಿ ಜಲಸಂಧಿಯ ಮೂಲಕ ಬರುವಂತಹ ಎಲ್ಲ ವ್ಯಾಪಾರವನ್ನು ತಡಿಬೇಕು ಅಂತ ಯೋಚನೆ ಮಾಡುತ್ತೆ. ಹಂಗೆ ಮಾಡುವಾಗ ಏನಾಗುತ್ತೆ, ಭಾರತದ ಇಂಧನದ ಮೇಲೆ, ಭಾರತ ಈಗ ಇಂಧನ ಭದ್ರತೆ ಏನಾದ್ರಿಂದ ತಗೊಳ್ತಾ ಇದ್ದೀವಿ, ಅದರಿಂದ ತೊಂದರೆ ಆಗುತ್ತೆ. ಸೊ ಒಂದು ಸರಿ ನಿಮಗೆ ಇಂಧನ ಭಾರತಕ್ಕೆ ಬರೋದು ಕಡಿಮೆ ಆಗ್ತಾ ಹೋದರೆ ಸಹಜವಾಗಿ ಏನಾಗುತ್ತೆ, ಇಲ್ಲಿ ಅದರ ಬೆಲೆ ಜಾಸ್ತಿ ಆಗುತ್ತೆ. ಈವನ್ ಒಂದು ವೇಳೆ ಇಲ್ಲ, ನಾವು ಈ ಜಲಸಂಧಿಯನ್ನು, ಹರ್ಮುಜ್ ಜಲಸಂಧಿಯನ್ನು ನಾವು ಉಪಯೋಗಿಸೋದು ಬೇಡ, ನಾವು ಇದನ್ನು ಗುಡ್ ಹೋಪ್ ಮೂಲಕ ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ರೆ ನಿಮಗೆ 15 ದಿನ ಹೆಚ್ಚಿಗೆ ಹಿಡಿಯುತ್ತೆ. 15 ದಿನ ಹೆಚ್ಚಿಗೆ ಹಿಡಿಯುತ್ತೆ ಅಂತಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಮೊದಲೇ ಕಾಸ್ಟ್ಲಿ ಆಗಿರುತ್ತೆ, ಇನ್ನಷ್ಟು ಸುತ್ಕೊಂಡು ಬಂದರೆ ಇನ್ನಷ್ಟು ಕಾಸ್ಟ್ಲಿ ಜಾಸ್ತಿ ಆಗುತ್ತೆ. ಮತ್ತು ಯಾವಾಗ ಯುದ್ಧ ಜಾಸ್ತಿ ಆಗುತ್ತೆ, ಇನ್ಶೂರೆನ್ಸ್ ಪ್ರೀಮಿಯಮ್ ಅಂತೇನು ನಾವು ಕಟ್ತೀವಿ, ಯಾವಾಗಾದರೂ ಏನೇ ರಫ್ತು ಮಾಡಿದ್ರೆ ಅದಕ್ಕೊಂದು ಇನ್ಶೂರೆನ್ಸ್ ಮಾಡಿಸ್ತಾ ಇರ್ತೀವಿ. ಸೊ ಅದು ಜಾಸ್ತಿ ಆಗುತ್ತೆ. ಯಾವಾಗ ರಿಸ್ಕ್ ಜಾಸ್ತಿ ಇರುತ್ತೆ, ಇನ್ಶೂರೆನ್ಸ್ ಪ್ರೀಮಿಯಮ್ ಜಾಸ್ತಿ ಆಗುತ್ತೆ. ಸೊ ಅದರ ಹೊಡೆತವು ಇಲ್ಲಿನ ಜನರು ಅನುಭವಿಸ್ಬೇಕಾಗತ್ತೆ. ಸೊ ಪ್ರತಿಯೊಂದು, ಇವಾಗ ನಾವು ಆಯಿತು ಇದೊಂದಕ್ಕೆ ಬರೀ ನಾವು ಆಯಿಲ್ ಲೂಬ್ರಿಕೆಂಟ್ಸ್ ಮೇಲೆ ಮಾತ್ರ ನಾವು ಅವಲಂಬಿತ ಆಗಿದ್ದೀವಿ, ಅದು ಕೊಡ್ತಾ ಬೀಳುತ್ತಾ? ಖಂಡಿತ ಅದೊಂದಕ್ಕೆ ಅಲ್ಲ. ಭಾರತ ಬೇರೆ ದೇಶಗಳ ಮೇಲೇನು ರಫ್ತು ಮಾಡುತ್ತಲ್ಲ, ಅದು ಕೂಡ ಇದೇ ಜಲಸಂಧಿಯ ಮೂಲಕ ಹೋಗ್ತಾ ಇತ್ತು. ಎಸ್ಪೆಷಲಿ ಯುರೋಪ್ಗೆ ಹೋಗುವುದು ಏನೇನಿದೆ ಅದೆಲ್ಲವೂ ಅದ್ರ ಮೂಲಕ ಹೋಗ್ತಾ ಇತ್ತು. ಈಗ ಅದನ್ನು ನಾವು ಸುತ್ತಾಕೊಂಡು ಹೋಗಬೇಕು. ನಾವು ಸುತ್ತಾಕೊಂಡು ಹೋಗ್ಬೇಕಂದ್ರೆ ಅಗೇನ್ ಅದು ಕಾಸ್ಟ್ಲಿ ಆಗುತ್ತೆ. ಈಗ ಆಗಲೇ ಟ್ರಂಪಿನ ಟ್ಯಾರಿಫಿಂದ ಭಾರತ ತುಂಬ ಕಾಂಪಿಟೇಟಿವ್ ಆಗಿ ಬೇರೆ ದೇಶಗಳಿಗೆ ಮಾರಬೇಕಾಗಿದೆ ಸರಕುಗಳು. ಸೊ ಯಾವಾಗ ಸಹಜವಾಗಿ ಬೆಲೆ ಜಾಸ್ತಿ ಆಗುತ್ತೆ, ಆಗ ಖಂಡಿತವಾಗಿಯೂ ನಮಗೆ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಕಾಂಪಿಟೇಟಿವ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಇದನ್ನು ತುಂಬ ಸುದೀರ್ಘವಾಗಿ ಮತ್ತು ತುಂಬ ಸ್ಟ್ರಾಟಜಿಕ್ ಆಗಿ ಇದನ್ನು ಗಮನಿಸ್ತಾ ಇದೆ. ಹಾಗಾಗಿನೇ ಬಹುಶಃ ಅವರು ಇಸ್ರೇಲ್ ಮತ್ತು ಇರಾನ್ ಇವ್ರ ಜೊತೆಗೆ ಮಾತಾಡ್ತಿರೋದು, ಪ್ರೀಮಿಯರ್ಸ್ ಜೊತೆ. ಸೊ ಈಗ ಯಾವುದೇ ರೀತಿಯಲ್ಲಿ ಇದರ ಪರಿಣಾಮ ಬೀರಿದ್ರೆ ಇದು ಜನಸಾಮಾನ್ಯನ ಮೇಲೆ ತೊಂದರೆ ಆಗೋದು. ನಮಗೆ ಪ್ರಮುಖವಾಗಿದ್ದೇನು ಅಂತಂದರೆ, ನಮ್ಮಲ್ಲಿ ಒಂದು ಆಯಿಲ್ ರಿಸರ್ವ್ಸ್ ಇಟ್ಕೊಂಡಿರ್ತೀವಿ. ಪ್ರತಿ ದೇಶ ಕೂಡ ಆಯಿಲ್ ರಿಸರ್ವ್ಸ್ ಇಟ್ಕೊಂಡಿದ್ದಾರೆ. ಮೋದಿ ಸರ್ಕಾರ ಬಂದಮೇಲೆ ನಾವು ಜಾಸ್ತಿ ಆಯಿಲ್ ರಿಸರ್ವ್ಸ್ನ ಇಟ್ಕೊಂಡಿದ್ದೀವಿ. ಆದರೆ ಅದನ್ನು ತುಂಬ ಸ್ಟ್ರಾಟಜಿಕ್ಕಾಗಿ ಯೂಸ್ ಮಾಡಬೇಕು. ತುಂಬ ಅನಿವಾರ್ಯವಾದರೆ ಮಾತ್ರ ಅದನ್ನು ಓಪನ್ ಮಾಡಬೇಕು. ಸೊ ಹಾಗಾಗಿ ನಾವು ಈಗ ಆ ಲೆವೆಲ್ಗೆ ಹೋಗದ ರೀತಿಯಲ್ಲಿ ಇದನ್ನು ನೋಡ್ಕೊಳ್ಳೋದಿದೆಯಲ್ಲ, ಅದು ಬಹುಶಃ ಕೇಂದ್ರ ಸರ್ಕಾರಕ್ಕೆ